ದಯಮಾಡಿ ವೇದಿಕೆಯಿಂದ ಬೇರೆಯವರೆಲ್ಲ ನಿರ್ಗಮಿಸಬೇಕು, ಶಿಸ್ತನ್ನ ಪಾಲಿಸಬೇಕು ಅಂತ ಈಗಾಗಲೇ ಹಲವಾರು ಬಾರಿ ಹೇಳಿದ್ದೀವಿ. ಕಾರ್ಮಿಕ ವಿಭಾಗ, ಶಿಸ್ತಿನ ವಿಭಾಗ ದಯಮಾಡಿ ವೇದಿಕೆಯ ಸಂಪ್ರದಾಯವನ್ನ ಶಿಸ್ತನ್ನ ಕಾಪಾಡಬೇಕು. ದಯಮಾಡಿ ವೇದಿಕೆಯಲ್ಲಿ ಇರುವಂತಹ ಬೇರೆ ಇನ್ನಿತರರು ದಯಮಾಡಿ ವೇದಿಕೆಯನ್ನು ನಿರ್ಗಮಿಸಬೇಕು ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಈಗ ನಮ್ಮ ಅಧ್ಯಕ್ಷರು ಬಂದಿದ್ದಾರೆ. ಅವರ ಎದುರಿನಲ್ಲಿ ನಮ್ಮ ಕಾರ್ಮಿಕ ವಿಭಾಗದ ಶಿಸ್ತನ್ನ ತಾವು ತೋರ್ಪಡಿಸಬೇಕು. ದಯಮಾಡಿ ನಮ್ಮ ಈ ಮನವಿಗೆ ಹೋಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ಜಿಲ್ಲಾ ಅಧ್ಯಕ್ಷರುಗಳಿಂದ ಈಗ ಬರ್ತಾ ಇಲ್ಲ ಸ್ವಾಗತವನ್ನು ಕೋರುತ್ತೇನೆ. ಅಣ್ಣ ಸ್ವಲ್ಪ ಸೈಡಿಗೆ ಬನ್ರಣ್ಣ. ಸೈಡಿಗೆ ಬನ್ರಣ್ಣ. ಅರೆ ಪುಟ್ಸ್ವಾಮಿ ಗೌಡ್ರ ಎಲ್ಲಿ? ಪುಟ್ಸ್ವಾಮಿ ಗೌಡ್ರ ಕಾಣಿಸ್ತಾ ಇಲ್ಲ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಗಳೂರು ದಕ್ಷಿಣ ಜಿಲ್ಲಾ ಕಾಂಗ್ರೆಸ್ ವಿಭಾಗದಿಂದ ಈ ದಿನ ಅದ್ದೂರಿಯಾಗಿ ಭಾರತ್ ಜೋಡೋ ಭವನ ಕಾಂಗ್ರೆಸ್ ಕಚೇರಿನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ಹೇಳಿ ಸರ್ ಕಾರ್ಯಕ್ರಮದ ಬಗ್ಗೆ. ಸರ್, ತುಂಬ ಸಂತೋಷ ಪಡುವಂಥ ವಿಚಾರ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾಗಿ ನಾವು ಇದರಲ್ಲಿ ಪಾಲ್ಗೊಂಡಿರೋದಂತೂ ತುಂಬ ಭಾರಿ ಸಂತೋಷ ತರುವಂಥ ವಿಚಾರ. ನಮ್ಮ ರಾಜ್ಯಾಧ್ಯಕ್ಷರಾಗಲಿ ಅಲ್ಲ ನಮ್ಮ ಜಿಲ್ಲಾಧ್ಯಕ್ಷರಾಗಲಿ ಅವರ ನೇತೃತ್ವದಲ್ಲಿ ಇವತ್ತು ಮಾಡಿರುವಂಥ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಪ್ರಯೋಜನಕರವಾಗಿರ್ತದೆ ಅಂತ ಅಂದ್ಕೊಳ್ತೀನಿ. ಹಾಗೆ ಬೆಳಗಿಂದ ಸಂಜೆ ಗಂಟ ಏನು ಪರಿಶ್ರಮ ಪಟ್ಟು ನಮ್ಮ ಯಶಸ್ವಿಯಾಗಿ ಎಲ್ಲ ಕೆಲಸವನ್ನು ಮಾಡಿಕೊಂಡಿರುವಂಥ ಎಲ್ಲ ನಮ್ಮ ಸದಸ್ಯರುಗಳಿಗೆ ಹಾಗೂ ನಮ್ಮ ಪದಾಧಿಕಾರಿಗಳಿಗೆ ಎಲ್ಲರೂ ಕೂಡ ಧನ್ಯವಾದಗಳು ಹೇಳಬೇಕು. ಸರ್, ಇವತ್ತು ಉಪಮುಖ್ಯಮಂತ್ರಿಗಳಾಗುತ್ತಾ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಂದಿರೋ ಏನಿಸ್ತದೆ ಸರ್ ಸಾಹೇಬರು ಬಂದಿರೋದಕ್ಕೆ? ಸರ್, ಸಾಹೇಬರು ಬಂದಿರುವಂಥ ವಿಚಾರ ನೀವು ಕೇಳ್ಕೊಡೋದಾದರೆ ಯಾವುದೇ ಸಮಾವೇಶಕ್ಕೂ ಇದು ಬರಲ್ಲ. ಆದರೆ ನಮಗಿದು ಆನೆ ಬಲ ಬಂದಂಗೆ ಸಾಹೇಬರು ಬಂದಿರೋದು ಮತ್ತು ನಮ್ಮನ್ನು ಉದ್ದೇಶಿಸಿ ಮಾತಾಡಿರೋದಂತೂ ಭಾರಿ ಸಂತೋಷ ತರುವಂಥ ವಿಚಾರ. ಇನ್ನೂ ಹುಮ್ಮಸ್ಸು ತುಂಬಿದೆ. ಗುರಿ ಮುಟ್ಟುವಂಥ ಕೆಲಸ ಇನ್ನೂ ಮುಂದಕ್ಕೆ ಮಾಡ್ತೀವಿ ಅನ್ನೋದರಲ್ಲಿ ಅದು ಯಶಸ್ವಿ ನಿಮ್ಮ ಮಾಗಿನಿ ಮುಖಾಂತರ ನಾವು ಇದನ್ನು ತಿಳಿಸ್ಕೊಳ್ಳೋಕ್ಕೆ ನಾವು ಇಷ್ಟಪಡ್ತೀವಿ. ಮತ್ತು ರೇವಣ್ಣ ಸಾಹೇಬರು ಮತ್ತು ಹೆಚ್ಚಾನು ಎಲ್ಲ ಹನುಮಂತ ಇವರೆಲ್ಲ ಬಂದಿರೋ ಹೇಳಿ ಸರ್ ಇವ್ರ ಬಗ್ಗೆ. ಸರ್, ಸುಮಾರು ನೀವೇ ಹೇಳ್ಬಿಟ್ರಿ. ಗಣ್ಯ ವ್ಯಕ್ತಿಗಳನ್ನ ನಾವು ಪಡ್ಕೊಳ್ಳೋದು ಮತ್ತು ಗಣ್ಯ ವ್ಯಕ್ತಿ ನಮ್ಮ ಹತ್ರ ಬರೋದು ಅನ್ನೋದು ಸಾಮಾನ್ಯ ವಿಚಾರ ಅಲ್ಲ ಅಂತ ನಿಮಗೆ ತಿಳಿದಿರೋಂಥದ್ದು, ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಗೊತ್ತು. ಅಂಥದ್ರಲ್ಲಿ ನಮ್ಮ ಕಾರ್ಮಿಕರ ಇಲಾಖೆಗೋಸ್ಕರ ಇಷ್ಟು ಜನ ಬಂದಿರೋದು ನಮಗೆ ಸಂತೋಷ ತರುವಂಥ ವಿಚಾರ. ಒಂದು ನಾಯಕರುಗಳನ್ನ ಕರೆತರುವುದು ಎಷ್ಟು ಕಷ್ಟ ಇದೆ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ಒಟ್ಟು ಇಷ್ಟುವರೆಗೂ ಬೆಳಗಿಂದ ಇಷ್ಟು ನಾಯಕರುಗಳು ಬಂದು ನಮ್ಮ ಡಿ.ಸಿ.ಎಂ ಬಂದರು, ಹಾಗೆ ನಮ್ಮ ಮಿನಿಸ್ಟ್ರು ಬರಬೇಕಾಗಿತ್ತು, ಏನೋ ತಡೆ ಕಾರ್ಮಿಕರಿಂದ ಅವ್ರು ಬರೋಕ್ಕಾಗಿರಲಿಲ್ಲ. ಆದರೂ ಕೂಡ ಅವ್ರು ನಮ್ಮ ಸಂಪರ್ಕದಲ್ಲಿ ಯಾವಾಗಲೂ ನಿರಂತರವಾಗಿರ್ತಾರೆ. ನಮಗೆ ಆಗದಂಥ ಎಲ್ಲ ವಿಧದಲ್ಲೂ ನಮಗೆ ಸಹಾಯನ ಮಾಡ್ತಾರೆ ಅಂತ. ಸರ್, ನಿಮ್ಮದು ಮುಂದಿನ ಹೊಸ ಕಾರ್ಯಯೋಜನೆಗಳು ಕಾರ್ಯಚಟುವಟಿಕೆಗಳು ಕಾಂಗ್ರೆಸ್ ಪಕ್ಷದಿಂದ ತಮ್ಮ ಕಡೆಯಿಂದ ಏನಾದರೂ ಹಮ್ಮಿಕೊಂಡಿದ್ದೀರಾ? ಸರ್, ಖಂಡಿತವಾಗ್ಲೂ ನಮ್ಮ ಜಿಲ್ಲಾಧ್ಯಕ್ಷರಾಗಲಿ ನಮ್ಮ ಅಧ್ಯಕ್ಷರಾಗಲಿ ಕೊಟ್ಟಿರುವಂಥ ಹುಮ್ಮಸ್ಸು ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತೀವಿ ಸರ್. ನಾವು ಇದು ಹೇಳಿಕೆ ಮುಖಾಂತರ ಅಲ್ಲ, ಇದನ್ನು ಮಾಡಿ ತೋರಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಮತ್ತೊಂದು ಕಡೆ ಪ್ರಶ್ನೆ ಕೇಳೋದಕ್ಕೆ ಇಷ್ಟಪಡ್ತೀವಿ. ಇಂದಿನ ಯುವಜನತೆ ಎಲ್ಲ ಸಾಫ್ಟ್ವೇರ್ IT ಕೆಲಸಗಳಿಗೆ ಹೋಗ್ತಾರೆ, ಬಟ್ ಅವರು ರಾಜಕೀಯಕ್ಕೆ ಬರೋದಕ್ಕೆ ಇಷ್ಟಪಡ್ತಾರೆ. ಬಟ್ ಅವರಿಗೆ ಮಾರ್ಗದರ್ಶನ ಕೊರತೆ ಇದೆ, ತುಂಬ ಮಾರ್ಗದರ್ಶನ ಕೊರತೆ ಕಾಣಿಸ್ತಾ ಇದೆ. ಅಂಥವ್ರಿಗೆ ನೀವು ಮಾರ್ಗದರ್ಶನ ಕೊಟ್ಟು ರಾಜಕೀಯಕ್ಕೆ ಮುಂದೆ ಥರ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಸರ್, ಇದಕ್ಕೆ ಶಿಬಿರಗಳು ಬೇಜಾನಿದೆ. ಎರಡನೇದು, ರಾಜಕೀಯಕ್ಕೆ ಯುವಕರು ಬರಬೇಕನ್ನೋದೇ ನಮ್ಮ ಆಸೆ. ಈಗ ನಮಗೂ ಕೂಡ ಯುವಕರಿಂದ ಬಂದು ಇವಾಗ ನಾವು ಬಂದಿದ್ದೀವಿ. ಈಗ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ಮುಂದೆ ಬರುವಂಥ ಯುವಕರುಗಳಿಗೆ ನಾವು ಮಾರ್ಗದರ್ಶನವಾಗಿ ಎಷ್ಟೋ ಜನಗಳಿದ್ದಾರೆ. ಹಾಗೂ ನಾವು ಕೂಡ ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಮಕ್ಕಳಿಗಾಗಿ ನಾವು ಎಲ್ಲರಿಗೂ ಕೂಡ ಇವಾಗ ಮೊನ್ನೆ ಮೀಟಿಂಗಲ್ಲಿ ಕೂಡ ಕೇಳ್ಪಟ್ಟಿದ್ದೀವಿ. ಮುಂದೆ ಇದ್ದವ್ರು ಸ್ವಲ್ಪ ಬಿಟ್ಕೊಡ್ಬೇಕು, ಹಿಂದೆ ಬರುವಂಥ ಜನಗಳಿಗೆ ನಾವು ದಾರಿ ಮಾಡಿಕೊಡ್ಬೇಕು, ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಸಾಹೇಬರು ಕೂಡ ಹೇಳಿರೋದು ಕೇಳ್ಪಟ್ಟಿರ್ತಾರೆ. ಹಾಗಾಗಿ ಯಾವತ್ತಿದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಯುವಕರುಗಳಿಗೂ ರೆಡ್ ಕಾರ್ಪೆಟ್ ಹಾಕಿ ಕರೆಯೋದಂಥ ಕೆಲಸ ನಮ್ಮದ್ರಲ್ಲಿ ಯಾವಾಗಲೂ ಇದ್ದೇ ಇರ್ತದೆ ಸರ್.
ಸರ್ ನಿಮ್ಮ ಹೆಸರು ನಿಮ್ಮ ಪರಿಚಯ ಏನಾಗಿದ್ದೀರಾ? ಸರ್ ನಾನು ಜಿಲ್ಲಾ ಉಪಾಧ್ಯಕ್ಷರಾಗಿದ್ದೀನಿ ದಕ್ಷಿಣ ಕ್ಷೇತ್ರದಲ್ಲಿ ಕಾರ್ಮಿಕರ ಇಲಾಖೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ. ಸರ್ ನಿಮ್ಮ ಹೆಸರು? ಎಸ್ ರಾಜು ಅಂತ. ಯಾವ ಕ್ಷೇತ್ರ ಬರುತ್ತೆ? ಸರ್ ದಕ್ಷಿಣ ಕ್ಷೇತ್ರ.